ಗಂಗಾವತಿ ನಗರದ ಕೆಲ ಭಾಗದಲ್ಲಿ ಧಾರ್ಮಿಕ ಚಿಹ್ನೆ ಒಳಗೊಂಡ ಲೈಟ್ ಕಂಬಗಳನ್ನು ನಡೆಸಿದ್ದಕ್ಕೆ SDPI ವಿರೋಧ ಅಂತೆ. ಅದಕ್ಕೆ ತಾಲೂಕು ಆಡಳಿತ ಅದೆಲ್ಲ ತೆಗೆದು ಬಿಡಿ, ಏನೋ ಕೇಸ್ ಹಾಕ್ಬಿಡೋಣ ಅಂತೇನೋ ಅಂದ್ರಂತೆ. ಎಲ್ಲ ತಿರುಗಿ ಬಿದ್ದರು ಒಂದೇ ಸರಿಗೆ. ನಮ್ಮೆಲ್ಲರ ಆರಾಧ್ಯ ದೈವ ಹನುಮನ ಜನ್ಮಸ್ಥಳದಲ್ಲಿ ತ್ರಿಶೂಲ ತಿಲುಕದ ಆಕಾರ ವಿದ್ಯುತ್ ದೀಪ ಅಲಂಕರಿಸಿದ್ರೆ ಯಾರ ಧಾರ್ಮಿಕ ಭಾವನೆಗೆ ಯಾಕೆ ಧಕ್ಕೆ ಬರಬೇಕು? ಅದರಿಂದ ಯಾಕೆ ಕಮ್ಯುನಲ್ ರೈಟ್ಸ್ ಆಗಬೇಕು? ಅದನ್ನೇ ನೋಡ್ಕೊಂಡು ಕಮ್ಯುನಲ್ ರೈಟ್ಸ್ ಮಾಡಿದ್ರೆ ಇನ್ಯಾವ್ಯಾವುದಕ್ಕಾಗಬೇಕು ಈ ದೇಶದಲ್ಲಿ ಹಂಗಾದ್ರೆ ಅಂತ ಎಲ್ಲ ತಿರುಗಿ ಬಿದ್ದರು. ಇದ್ಯಾವ ಲಾಜಿಕ್ ಇದು? ಊರಿಗೆಲ್ಲ ಕೇಳಿಸೋ ಥರ ಮೈಕ್ ಹಾಕ್ಕೊಂಡು ಕೂಗಿ ಇನ್ನೊಬ್ಬರನ್ನ ಎಬ್ಬಿಸ್ಬೇಕು ಅನ್ನೋದಾದರೆ ಅದು ಧಾರ್ಮಿಕ ಭಾವನೆಗೆ ತೊಂದರೆ ಅಲ್ವಾ ಅದು ಅಂತೆಲ್ಲ ತಿರುಗಿ ಬಿದ್ದರು. ಎಲ್ಲ ಒಂದೇ ಸಮ. ತಹಸೀಲ್ದಾರಿಗೆ ವಾಪಸ್ ತಗೊಂಡಿದ್ದಾರಂತೆ ಆದೇಶ. ಬಾಯಿ ಮುಚ್ಕೊಂಡು ಇರೋದು ಕಲ್ತ್ಕೊಳ್ಳಿ. ಸುಮ್ಮನೆ ಇಲ್ಲಿದ್ದಕ್ಕೆಲ್ಲ ಕೈ ಹಾಕ್ಬಿಟ್ಟು ಗಾಯ ಮಾಡ್ಕೋಬೇಡಿ ಸುಮ್ಮನೆ. ಅದು ಯಾರೋ ಒಬ್ರು ಕಾಂಗ್ರೆಸ್ಸಿನ ಲೀಡರ್ ಒಬ್ರು ಡೆಲ್ಲಿಯಿಂದ ಇದು ಧಾರ್ಮಿಕ ಚಿಹ್ನೆಗಳನ್ನು ಸರ್ಕಾರಗಳು ಬಳಸಬಾರ್ದು ಅಂತಿದ್ರು. ಸರಿಪ್ಪ, ಮಹಾನ್ ಇಂಟೆಲಿಜೆಂಟ್ ಮ್ಯಾನು. ಧಾರ್ಮಿಕ ದತ್ತಿ ಇಲಾಖೆನ ಕತ್ತೆಕಾಯಿ ಕಿತ್ಕೊಂಡಿದ್ದೀರಾ ನಿಮ್ಮ ಕೈಯಲ್ಲಿ ಅಂತ ಕೇಳ್ತೀನಿ. ಆಗ ನಾನು ದೇವಸ್ಥಾನಗಳು ನಿಮ್ಮ ನಿಯಂತ್ರಣದಲ್ಲಿ ಇರಬೇಕಂತೆ, ಸಿಂಬಲ್ಗಳು ಇರಬಾರ್ದಂತೆ. ಅಯ್ಯೋ ಪ್ರಭೂತಿ, ಇಲ್ಲಿ ಬಾಪ ಕರ್ನಾಟಕಕ್ಕೆ ತೋರಿಸ್ತೀವಿ ಅದನ್ನ, ಅದ್ರಲ್ಲಿ ಬರೋ ಕಾಸು ಬೇಕಂತೆ. ಆ ಕಾಸು ಬರ್ತಿರೋದಕ್ಕೆ ಕಾರಣ ಆಗಿರೋ ದೇವ್ರ ಸಿಂಬಲ್ ಬೇಡವಂತೆ. ಯಾವನು ನಿಮ್ಮನ್ನು ಸ್ಕೂಲಿಗೆ ಕಳಿಸ್ದವನು, ಕಾಲೇಜಿಗೆ ಕಳಿಸ್ದವನು? ಕಾಮನ್ ಸೆನ್ಸ್ ಇಲ್ಲ. ಎಸ್, ಮತ್ತೆ ಕಾಮನ್ ಸೆನ್ಸ್ ಬಂದ್ಬಿಡ್ತಲ್ಲ. ಎಸ್, ಕೇಂದ್ರ ಸರ್ಕಾರ